ಸ್ನೇಹಿತರೆ ನಮಸ್ಕಾರ. ಉಪ್ಪಿನಂಗಡಿಯಿಂದ ಸರಿಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ರಾಮನಗರ ಎನ್ನುವಂತಹ ಈ ಒಂದು ಪ್ಲೇಸ್ನಿಂದ ಬರೀ 100 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 8 ಸೆಂಟ್ ಜಾಗದಲ್ಲಿ 6 ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗ, ಸರಿಸುಮಾರು 1800 ಸ್ಕ್ವೇರ್ ಫೀಟಲ್ಲಿರುವಂತಹ ಒಂದು ಸುಂದರವಾದಂತಹ ಮನೆ. ಸೊ ಈ ಒಂದು ಮನೆಯ ಹೊರಭಾಗ ಒಳಭಾಗ ಕಂಪ್ಲೀಟಾಗಿ ಗಮನಿಸ್ತಾ ಬರೋಣ ಬನ್ನಿ. ಸ್ನೇಹಿತರೆ, ಇದು ಈ ಒಂದು ಮನೆ ಸುತ್ತಲೂ ಕಾಂಪೌಂಡನ್ನು ಗಮನಿಸಬಹುದು. ಈ ಒಂದು ಮನೆಗಿರುವಂತಹ ದಾರಿ ಕೂಡ ಗಮನಿಸಬಹುದು. ಮೇನ್ ರೋಡಿಂದ ಬರೀ 100 ಮೀಟರ್ ದೂರಕ್ಕೆ ಇರುವಂತಹ ಒಂದು ರೋಡ್ ಆಯಿತಾ. ಈ ಒಂದು ಮನೆಗೆ ಪೂರ್ವದಿಂದ ಎಂಟ್ರಿ ಇರುವಂಥದ್ದು ಕೂಡ ಗಮನಿಸಬಹುದು. 1800 ಸ್ಕ್ವೇರ್ ಫೀಟ್ನಲ್ಲಿ 2 ಬೆಡ್ರೂಮ್ಗಳುಳ್ಳ ಸುಂದರವಾದಂತಹ ಮನೆ ನೋಡಿ. ಇಲ್ಲಿ ಡಾಗ್ ಹೌಸ್ ಕೂಡ ಇದೆ. ನಂತರ ಮೇಲೆ ಸ್ಟೇರ್ ಕೇಸ್ ಬರುವಂಥದ್ದು. ಇದೊಂದು ಕಾರ್ ಪಾರ್ಕಿಂಗ್ ಏರಿಯಾ. ನಂತರ ಬರುವಂಥದ್ದು ಮನೆಗಿರುವಂತಹ ಎಂಟ್ರಿ ಆಯಿತಾ. ಇದು ಮನೆಯ ಎಂಟ್ರಿ ಭಾಗದಲ್ಲಿರುವಂತಹ ಸಿಟ್ಔಟ್ ಆಯಿತಾ. ಸುತ್ತಲೂ ಗ್ರಿಲ್ಸನ್ನು ಅಳವಡಿಸಲಾಗಿದೆ ನೋಡಿ. ನಂತರ ಈ ಒಂದು ಮನೆಯ ಮುಖ್ಯ ದ್ವಾರ ನೋಡಿ, ಒಳ್ಳೆಯ ಮರದಿಂದ ನಿರ್ಮಾಣವಾಗಿದ್ದಂತಹ ಬಾಗಿಲುಗಳನ್ನು ಕೂಡ ಗಮನಿಸಬಹುದು. ಇನ್ನು ಒಳಗಡೆ ಬರ್ತಾ ಇರುವಂತೆ ಈ ಒಂದು ಮನೆಯ ಹಾಲ್ ಆಯಿತಾ. ಎಂಟ್ರಿ ಆಗ್ತಾ ಇರುವಂತಹ ಒಂದು ಹಾಲ್ ನೋಡಿ. ಎಲ್ಲೂ ಕೂಡ ಲೀಕೇಜ್ಗಳನ್ನು ಗಮನಿಸೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ಕ್ಲೀನ್ ಆ್ಯಂಡ್ ನೀಟಾಗಿದೆ. ಇದು ಈ ಒಂದು ಮನೆಯ ಎಂಟ್ರಿ ಆಗ್ತಾ ಇದ್ದಂತೆ ಸಿಗುವಂತಹ ಹಾಲ್ ಆಯಿತಾ. ನಂತರ ಬರುವಂಥದ್ದು ಡೈನಿಂಗ್ ನೋಡಿ. ಸ್ವಲ್ಪ ವಿಶಾಲವಾಗಿ ಇದೆ. ನಂತರ ಪಕ್ಕದಲ್ಲೇ ಪೂಜಾ ಕೊಠಡಿ ಕೂಡ ಕಾಣಸಿಗುತ್ತೆ. ಪೂಜಾ ಕೊಠಡಿಯ ನೇರ ಮುಂಭಾಗದಲ್ಲಿ ಮೊದಲ ರೂಮ್ ನೋಡಿ. ಟ್ವೆಲ್ ಬೈ 12 ಸೈಜಲ್ಲಿ ಈ ರೂಮ್ ಇದ್ದರೆ ನೋಡಿ, ಮೇಲ್ಗಡೆ ಸ್ಟೋರ್ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಇದೆ. ನಂತರ ಈ ಒಂದು ಮನೆಯ 2ನೇ ಕೊಠಡಿ ನೋಡಿ. ಇದು ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಆಯಿತಾ. 12 ಬೈ 13 ಸೈಜಲ್ಲಿರುವಂತಹ ಕೊಠಡಿ. ಇಲ್ಲೂ ಕೂಡ ಸೇಮ್ ಆಗಿ ಮೇಲ್ಗಡೆ ಸ್ಟೋರ್ ಮಾಡುವಂತಹ ಸ್ಪೇಸ್ ಕೂಡ ಇದೆ. ನಂತರ ವಿಶೇಷವಾಗಿ ಗಮನಿಸಬೇಕಾದಂತಹ ಒಂದು ಕೊಠಡಿ ನೋಡಿ, ಇದು ಕಿಚನ್ ರೂಮ್ ನೋಡಿ. ಅತ್ಯಂತ ಸ್ವಚ್ಛಂದವಾಗಿ ಇಟ್ಟುಕೊಂಡಿದ್ದಾರೆ. ಕೆಳಗಡೆ ಸ್ಟೋರ್ ಮಾಡ್ಬೋದು, ಮೇಲ್ಗಡೆ ಕೂಡ ಸುತ್ತಲೂ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ. ಪಕ್ಕದಲ್ಲಿ ಒಂದು ಬೇಸಿನ್ ಇದೆ. ಗ್ರೇನೈಡ್ ಮುಖಾಂತರ ನೋಡಿ ಕಿಚನ್ನ ಮೇಲ್ಗಡೆ ಟೈಲ್ಸನ್ನು ಬಳಸ್ಕೊಂಡಿದ್ರು ನೋಡಿ. ಗ್ರೇನೈಡ್ ಬಳಸಿ ಮಾಡಿರುವಂಥದ್ದು. ಒಳ್ಳೆ ಸ್ಪೇಸ್ ಇದೆ ನೋಡಿ. ವಿಶೇಷವಾಗಿ ಒಂದು ಮನೆಯ ಬಗ್ಗೆ ಹೇಳುವುದಾದರೆ ವಾಸ್ತು ಯೋಗ್ಯವಾದಂತಹ ಮನೆ ಉಪ್ಪಿನಂಗಡಿ ಭಾಗದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು. ನಂತರ ಬರುವಂಥದ್ದು ಈ ಒಂದು ಮನೆಯ ಬಾತ್ರೂಮ್ ಆಯಿತಾ.
ಇದು ಬಾತ್ರೂಮ್ ವಿತ್ ವೆಸ್ಟರ್ನ್ ಟಾಯ್ಲೆಟ್ ಇದೆ ಇದು. ಇಂಡಿಯನ್ ಟಾಯ್ಲೆಟ್ ಬರುವಂಥದ್ದು ಪಕ್ಕದಲ್ಲಿ. ನಂತರ ಹಿತ್ತಲ ಮುಖಾಂತರ ಹೊರಗಡೆ ಬಂದರೆ ಇದೊಂದು ವರ್ಕಿಂಗ್ ಏರಿಯಾ ನೋಡಿ. ಇದು ವರ್ಕಿಂಗ್ ಏರಿಯಾದಲ್ಲಿ ನೋಡಿ ಕ್ಲೋಸ್ ಆಗಿದೆ, ಮೇಲೆ ಶೀಟ್ ಹಾಕಿ ಕ್ಲೋಸ್ ಮಾಡಿದೆ. ಇಲ್ಲೊಂದು ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ. ಒಂದು ರೀತಿಯಲ್ಲಿ ಬಾತ್ರೂಮ್ ಆಗಿ ಯೂಸ್ ಮಾಡ್ಬೋದು ಬಿಸಿ ನೀರಿನ ವ್ಯವಸ್ಥೆ. ನಂತರ ಬರುವಂಥದ್ದು ಇಲ್ಲೊಂದು ಸ್ಟೋರ್ ರೂಮ್ ಕೂಡ ಬರ್ತದೆ ಆಯಿತಾ ನೋಡಿ. ವಸ್ತುಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಸ್ಟೋರ್ ರೂಮ್ ಕೂಡ ಇದೆ. ನೋಡಿ ಎಲ್ಲೂ ಕೂಡ ಯಾವುದೇ ಲೀಕೇಜ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ. ಈ ಒಂದು 8 ಸೆಂಟ್ ಜಾಗದಲ್ಲಿ ಸಂಪೂರ್ಣವಾಗಿ ಕಾಂಪೌಂಡ್ ಇದೆ, 4 ಭಾಗದಿಂದ ಕಾಂಪೌಂಡ್ ಇದೆ. ಈ ಒಂದು ಮನೆಗೆ ಪಂಚಾಯತ್ ನೀರು ಬಳಸಲಾಗ್ತದೆ. ಪಂಚಾಯತ್ ನೀರು ಯಾವ ರೀತಿಯಲ್ಲಿ ಇರ್ಬೋದು ಅಂತ ನೀವು ಮೇ ಬಿ ಅಂದುಕೊಳ್ಬೋದು, ಆದರೆ ಯಾವುದೇ ಟೆನ್ಷನ್ ಬೇಡ. ನೋಡಿ ಈ ಒಂದು ಊರಿಗೆ ಸಪ್ಲೈ ಮಾಡುವಂತಹ ಪಂಚಾಯತ್ ನೋಡಿ, ಇದು ಟ್ಯಾಂಕ್ ಆಯಿತಾ, ಪಂಚಾಯತ್ ಟ್ಯಾಂಕ್. ಸೊ ಇಲ್ಲಿಂದ 2 ಹೊತ್ತು ಇಲ್ಲಿಗೆ ನೀರು ಬರ್ತದೆ ಆಯಿತಾ. ನೋಡಿ ಈ ಒಂದು ಪ್ರಾಪರ್ಟಿಯಲ್ಲಿ 2 ಕೊಕೊನಟ್ ಫಲ ಕೊಡುವಂತಹ 2 ಕೊಕೊನಟ್ ಮರ ಕೂಡ ಇದೆ ಆಯಿತಾ. ಚೆನ್ನಾಗಿ ಹೂ ಗಿಡಗಳನ್ನು ಬೆಳೆಸಿ, ಇದು ಮೇಲ್ಗಡೆ ಇರೋ ಸ್ಟೇರ್ ಕೇಸ್. ಮೇಲ್ಗಡೆ ಕೂಡ ನೋಡಿ ಎಲ್ಲ ರೀತಿಯಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇವಾಗ ಸಾಧಾರಣ ಎಲ್ಲ ಮನೆಗಳಲ್ಲಿ ನಾವು ಕಂಡುಬರುವಂಥ ದೃಶ್ಯ ನೋಡಿ. ಇದು ಪಂಚಾಯತ್ ಟ್ಯಾಂಕ್ ಇದೆ ಆಯಿತಾ. ಈ ಒಂದು ಊರಿಗೆ ಸಪ್ಲೈ ಆಗುವಂತಹ ನೀರು ಇಲ್ಲಿಂದ ಹೋಗ್ತದೆ. ಸೊ ಈ ಒಂದು ಮನೆಗೆ 2 ಕನೆಕ್ಷನ್ ಇದೆ. ಈ ಒಂದು ಮನೆಯ ಕೆಳಭಾಗದಲ್ಲಿ ಕೂಡ ನೀರು ಸ್ಟೋರ್ ಮಾಡುವಂತಹ ಸಂಪ್ ವ್ಯವಸ್ಥೆ ಇದೆ ಆಯಿತಾ. ಕೆಳಗಡೆ ಕೂಡ ಟ್ಯಾಂಕ್ ಇರುವಂಥದ್ದು. ಆಲ್ಮೋಸ್ಟ್ 5000 ಲೀಟರ್ಗಿಂತಲೂ ಹೆಚ್ಚಿನ ಸ್ಪೇಸ್ ಇರುವಂಥದ್ದು. ಇನ್ನು ಮೇಲ್ಗಡೆ ಕೂಡ ಸ್ಟೋರ್ ಮಾಡುವಂತಹ ಟ್ಯಾಂಕ್ ಇದೆ ನೋಡಿ. ಇಲ್ಲಿಂದ ನಾವು ಗಮನಿಸ್ಬೋದು, ರೋಡ್ ಇಲ್ಲಿಗೆ ಕಾಣ್ತಾ ಇದೆ ನೋಡಿ. ವಾಹನಗಳೆಲ್ಲ ಹೋಗುವಂತಹ ರೋಡ್ ಇದೆ. ಓಕೆ, ಬರೀ 100 ಮೀಟರ್ ಇರುವಂಥದ್ದು ಇಲ್ಲಿಂದ ರೋಡಿಗೆ. ಹತ್ತಿರದಲ್ಲೇ ಮಸೀದಿ ಇದೆ, ಹತ್ತಿರದಲ್ಲೇ ಮಂದಿರಗಳಿದೆ, ಹತ್ತಿರದಲ್ಲೇ ಚರ್ಚು ಕೂಡ ಇರುವಂಥದ್ದು. ಸೊ ಯಾವ ಧರ್ಮದವರಿಗೂ ಬೇಕಾದರೂ ಕೊಂಡುಕೊಳ್ಳಬಹುದಾದಂತಹ ಒಂದು ಪ್ರಾಪರ್ಟಿ ಆಯಿತಾ. ಮನೆ ಎದುರುಗಡೆ ಬೇಕಾದಷ್ಟು ಸ್ಪೇಸ್ ಇದೆ. ಸೊ 8 ಸೆನ್ಸ್ ಜಾಗದಲ್ಲಿ 1800 ಸ್ಕ್ವೇರ್ ಫೀಟಲ್ಲಿ ಇರುವಂತಹ ಈ ಒಂದು ಮನೆಗೆ ಮನೆಯ ಓನರ್ ಕೇಳ್ತಾ ಇರುವಂಥದ್ದು 56 ಲಕ್ಷ ಆಯಿತಾ. 56 ಲಕ್ಷ ಅಂತ ಹೇಳುವಾಗ ಮೇ ಬಿ ಹೆಚ್ಚು ಅಂತ ಅನಿಸ್ಬೋದು, ಆದರೆ ಇಲ್ಲಿ ಬರೀ 1 ಸೆಂಟ್ಸಿಗೆ ಸರಿಸುಮಾರು 4 ಲಕ್ಷದಷ್ಟು ವ್ಯಾಲ್ಯೂ ಇರುವಂಥದ್ದು. 3.5 ಖಂಡಿತ ಇರುವಂತಹ ಒಂದು ಸ್ಪೇಸ್ ಆಯಿತಾ ಇದು. ಉಪ್ಪಿನಂಗಡಿಯಿಂದ ಬರೀ 1.5 ಕಿಲೋಮೀಟರ್, ಮೇಯ್ನ್ ರೋಡಿಂದ ಅಂದರೆ ಚತುಷ್ಪಥ ದಾರಿ ಏನು ಬರ್ತದೆ, ಸೊ ಅಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಇರುವಂಥದ್ದು, 1 ಕಿಲೋಮೀಟ್ರು ಇಲ್ಲ. ಅದೇ ಈ ಹೆದ್ದಾರಿಯಿಂದ ಬರೀ 100 ಮೀಟರ್ ಇರುವಂಥದ್ದು. ಸೊ ಈ ಒಂದು ಪ್ರಾಪರ್ಟಿ, ಈ ಒಂದು ಜಾಗದಲ್ಲಿ ಒಳ್ಳೆ ವರ್ತಾಗಿರುವಂತಹ ಪ್ರೈಜಿಗೆ ಇವತ್ತು ಸಿಗ್ತಾ ಇದೆ. ಸೊ ಯಾರಾದರೂ ಆಸಕ್ತರಿದ್ದರೆ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂತಹ ಈ ಒಂದು ನಂಬರನ್ನು
ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ನಮ್ಮ ಯೂಟ್ಯೂಬ್ ಅಥವಾ ವಾಟ್ಸಪ್ ಮುಖಾಂತರ ಬೇಕಾದರೂ ನಮ್ಮನ್ನು ಸಂಪರ್ಕಿಸ್ಬೋದು. ಯಾವಾಗ ಬೇಕಾದರೂ ಬಂದು ಸೈಟ್ ವಿಸಿಟ್ ಮಾಡಿಕೊಡ್ಬೋದು ಆಯಿತಾ. ಇನ್ನು ನಿಮ್ಮಲ್ಲಿ ಹೊಸ ಸೈಟ್ಗಳು ಮಾರಾಟಕ್ಕಿದ್ರೆ ಅಥವಾ ಏನಾದರೂ ಸೈಟ್ಗಳು ಬೇರೆ ಕೊಂಡುಕೊಳ್ಳಲಿಕ್ಕಿದ್ರೆ ಕೂಡ ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು.